ಎಲ್ರಿಗೂ ನಮಸ್ಕಾರ. ಇವತ್ತು ಆಷಾಢ ಶುಕ್ರವಾರ ದಿನ ಬಂದು ಅಮ್ಮನ ದರ್ಶನ ಮಾಡಿರೋದು ತುಂಬ ಖುಷಿ ಆಗ್ತಾ ಇದೆ. ದೇವ್ರ ಮುಂದೆ ಕುತ್ಕೊಂಡು ಅಮ್ಮನ ನೋಡೋದು ಒಂಥರ ಒಂದು ಸೌಭಾಗ್ಯ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಆಷಾಢ ಶುಕ್ರವಾರ ದಿನ ಅಮ್ಮ ಸನ್ನಿಧಾನದಲ್ಲೇ ಇರ್ತಾರೆ, ನಾವು ಕೇಳ್ಕೊಳ್ಳೋ ಎಲ್ಲ ಹೊರಗಳನ್ನು ನೀಡ್ತಾರೆ ಅನ್ನೋದೇ ಒಂದು ನಂಬಿಕೆ. ಆ ಒಂದು ವೈಬ್ರೇಷನ್ ಕೂಡ ಫೀಲ್ ಆಗುತ್ತೆ. ಇಷ್ಟೊತ್ತರೆಗೂ ಅಮ್ಮನ ಮುಂದೆನೇ ಕುತ್ಕೊಂಡಿದ್ದೆ, ಅಮ್ಮನ ನೋಡ್ತಾ ಇದ್ದೆ. ಏನು ಕೇಳ್ಕೋಬೇಕು ಗೊತ್ತಾಗಲ್ಲ ದೇವ್ರ ಮುಂದೆ ಇದ್ದಾಗ. ಅಮ್ಮ ನೀನು ತೋರಿಸೋ ದಾರಿಲಿ ನಡೀತೀನಿ ಅನ್ನೋದಷ್ಟೇ ನಮ್ಮ ನಂಬಿಕೆ ಆಗಿರುತ್ತೆ. ಆ್ಯಂಡ್ ಇಷ್ಟೊಂದು ಜನ ನೋಡಿದಾಗ ಅಮ್ಮ ಎಷ್ಟು ಪವರ್ಫುಲ್ ಅನ್ನೋದು ಎಲ್ರಿಗೂ ಗೊತ್ತು. ಜಗನ್ಮಾತೆ. ಆಷಾಢ ಶುಕ್ರವಾರ ಒಂದು ವಿಶೇಷವಾದ ದಿನ. ಇವತ್ತು ನನಗೆ ಒಂದು ಬ್ಯೂಟಿಫುಲ್ ದರ್ಶನ ಕೊಟ್ಟಿರೋದು. ನಾನಿಲ್ಲಿಗೆ ಚಿಕ್ಕ ವಯಸ್ಸಿಂದನೂ ಬರ್ತೀನಿ. ಬಿಕಾಸ್ ನನಗೆ ತುಂಬ ಇಷ್ಟ ದೇವತೆ ಚಾಮುಂಡೇಶ್ವರಿ, ನನಗೆ ತುಂಬ ಇಷ್ಟ ದೇವತೆ. ಹಾಗಾಗಿ ಚಿಕ್ಕ ವಯಸ್ಸಿಂದ ನನ್ನ ಏನೇ ಕೆಲಸಗಳಾಗಬೇಕು ಅಂದರು, ನನ್ನ ಪರ್ಸ್ನಲ್ ಲೈಫ್ ಇರ್ಬೋದು, ಪ್ರೊಫೆಷ್ನಲ್ ಲೈಫ್ ಇರ್ಬೋದು, ಏನೇ ಒಂದು ದೊಡ್ಡದಾದ ಸ್ಟೆಪ್ಸ್ನ ತೊಗೊಳೋದಕ್ಕೂ ಮುಂಚೆ ಅಮ್ಮನ ಆಶೀರ್ವಾದ ತೊಗೊಂಡು ಅಮ್ಮನ ಪರ್ಮಿಷನ್ ತೊಗೊಂಡೆ ನಾನು ನೆಕ್ಸ್ಟ್ ಸ್ಟೆಪ್ನ ಮುಂದೆ ಇಡ್ತೀನಿ. ತಿಂಗಳಿಗೊಮ್ಮೆ ನಾನು ಬಂದೇ ಬರ್ತೀನಿ. ಸ್ಪೆಷಲಿ ಆಷಾಢ ಶುಕ್ರವಾರ ಮಿಸ್ ಮಾಡೋದೇ ಇಲ್ಲ. ನಾನು ಬೆಳಗಿನ ಜಾವ 4 ಗಂಟೆಗೆ ಹೊರಟಿದ್ದು ಬೆಂಗಳೂರಿಂದ. ಇಲ್ಲಿ ಬಂದು ರೀಚ್ ಆಗೋಷ್ಟರಲ್ಲಿ 6 ಗಂಟೆ ಆಯಿತು. ಸೊ ಇವಾಗ ದರ್ಶನ ಆಯಿತು, ಬ್ಯೂಟಿಫುಲ್ ಆಯಿತು. ಅದೇ ದೇವ್ರ ಮುಂದೆ ಕುತ್ಕೊಂಡಾಗ ಏನು ಬೇಡ್ಕೋಬೇಕು ಅಂತಲೇ ಗೊತ್ತಾಗಲ್ಲ. ಬಿಕಾಸ್ ಅವ್ರಿಗೆ ಗೊತ್ತಲ್ವ ನಮಗೇನು ಬೇಕು ಬೇಡ ಅನ್ನೋದು. ತಾಯಿನೇ ಎಲ್ಲ ನೋಡ್ಕೊತಾರೆ ಅನ್ನೋದು ಅಷ್ಟೇ ನಂಬಿಕೆ. ದೇವ್ರ ಮುಂದೆ ನಿಂತಾಗ ಕೂತಾಗ ನಿಮ್ಗೆ ಏನು ಅನಿಸುತ್ತೆ, ನೀವೇನು ದಾರಿ ತೋರಿಸ್ತೀರಾ ಅದಂತೆ ನಾನು ನಡೀತೀನಿ ಅಂತ ಕೇಳ್ಕೊತೀನಿ. ಬಿಟ್ಟರೆ ಅಪ್ಪ ಅಮ್ಮ ತಮ್ಮ ನಾನು ನೆಮ್ಮದಿಯಾಗಿರಬೇಕು, ಆರೋಗ್ಯವಾಗಿರಬೇಕು. ಆ್ಯಂಡ್ ಎಲ್ರಿಗೂ ಎಲ್ಲ ಒಳ್ಳೆ ಮನಸ್ಸುಗಳಿಗೂ ಒಳ್ಳೇದಾಗಬೇಕು ಅಷ್ಟೇ. ಇಲ್ಲ, ಕಾರಲ್ಲೇ ಬಂದು. ಇಲ್ಲ, ಪರ್ಮಿಷನ್ ತೊಗೊಂಡೆ ಬಂದು.